ಕುಂಭಕರ್ಣನ ಸಂಸ್ಕಾರ. ಕುಂಭಕರ್ಣನ ಸಂಸ್ಕಾರ ರಾಮಾಯಣದಲ್ಲಿ ಬರುವ ಒಂದು ವಿಚಿತ್ರ ಹಾಗೂ ಭಯಂಕರವಾದ ಪಾತ್ರಧಾರಿ ಕುಂಭಕರ್ಣ. ಇವನು ರಾವಣನ ತಮ್ಮ. ಈತನು ಹುಟ್ಟುವಾಗಲೇ ಪರ್ವತಾಕಾರವಾಗಿ ಭಯಂಕರ ರೂಪದಿಂದ ಜನಿಸಿ ಸಾವಿರಾರು ಮಂದಿಯನ್ನು ಅಪೋಷಣ ಮಾಡಿದ್ದ. ಇವನ ಅಸಾಮಾನ್ಯ ಶಕ್ತಿಯನ್ನು ಹಾಗೂ ರೌದ್ರಾಕಾರವನ್ನು ನೋಡಿ 3 ಲೋಕದ ಜನರು ಬೆದರುವಂತಿತ್ತು. ದೇವಲೋಕದಿಂದ ಐರಾವತವನ್ನೇರಿ ಬಂದ ದೇವೇಂದ್ರನು ಕುಂಭಕರ್ಣನನ್ನು ತನ್ನ ವಜ್ರಾಯುಧದಿಂದ ಹೊಡೆದ. ಅವನನ್ನು ಜಯಿಸಲು ಸಾಧ್ಯವಾಗಿ ದೇವೇಂದ್ರನು ದೇವಲೋಕಕ್ಕೆ ಓಡಿ ಹೋಗಿ ಬ್ರಹ್ಮನಿಗೆ ಈ ವರ್ತಮಾನವನ್ನು ಕೊಟ್ಟ. ಆಗ ಬ್ರಹ್ಮನು ಕುಂಭಕರ್ಣನು ಯಾವಾಗಲೂ ನಿದ್ರೆಯಿಂದಲೇ ಮುಳುಗಿರಲಿ ಎಂದು ಶಾಪವಿತ್ತು. ಇದರಿಂದ ನೊಂದ ಕುಂಭಕರ್ಣನ ತಂದೆಯಾದ ವಿಶ್ವಾವಸನು ಬ್ರಹ್ಮನ ಬಳಿ ಹೋಗಿ ಶಾಪ ವಿಮೋಚನೆ ಮಾಡುವಂತೆ ಬೇಡಿಕೊಂಡನು. ಆಗ ಬ್ರಹ್ಮನು ನಿನ್ನ ಮಗನು ವರ್ಷದಲ್ಲಿ 1 ದಿನ ಎಚ್ಚರದಿಂದಿರಲಿ ಎಂದು ಅನುಗ್ರಹಿಸಿದನು. ಬ್ರಹ್ಮನ ಕೋಪ ಅಡಗಿದ ಮೇಲೆ ಕೆಲಕಾಲ ಕುಂಭಕರ್ಣನು ಗೋಕರ್ಣದಲ್ಲಿ ಅವನನ್ನು ಕುರಿತು ತಪಸ್ಸು ಮಾಡಿದ. ನಿದ್ದೆಯಿಂದ ಮುಕ್ತನಾದರೆ ತಾನು ಜಗತ್ತನ್ನೇ ಜಯಿಸಬಹುದು ಎಂಬುದು ಅವನ ಆಕಾಂಕ್ಷೆಯಾಗಿತ್ತು. ಎಲ್ಲಿ ಬ್ರಹ್ಮನು ಅವನಿಗೆ ಆ ವರವ ಕೊಟ್ಟು ಬಿಡುತ್ತಾನೋ ಅದರಿಂದ ಮುಂದೇನು ಅಪಾಯ ಕಾದಿದೆಯೋ ಎಂದು ಹೆದರಿದ ದೇವತೆಗಳು ಅವನಲ್ಲಿ ವರ ಕೊಡದಂತೆ ಮೊರೆ ಇಟ್ಟರು. ಆಗ ಬ್ರಹ್ಮನು ಅವರಿಗೆ ಅಭಯವಿತ್ತು ಕುಂಭಕರ್ಣನ ಮತಿಯನ್ನು ಮರುಳು ಮಾಡುವಂತೆ ಸರಸ್ವತಿಗೆ ಹೇಳಿದನು. ಬ್ರಹ್ಮನು ಪ್ರತ್ಯಕ್ಷವಾದಾಗ ಹೊರಬೇಡುವಾಗ ಸರಸ್ವತಿಯು ಕುಂಭಕರ್ಣನ ನಾಲಿಗೆಯಲ್ಲಿ ನೆಲೆಸಿದ್ದಳು. ಆದುದರಿಂದ ಕುಂಭಕರ್ಣನು ನಿದ್ರೆಯಿಂದ ಮುಕ್ತಗೊಳಿಸುವಂತೆ ಬೇಡುವುದಕ್ಕೆ ಬದಲಾಗಿ ಸದಾ ನಿದ್ರೆಯಲ್ಲೇ ಮುಳುಗಿರುವಂತೆ ಅನುಗ್ರಹಿಸಬೇಕೆಂದು ಬೇಡಿದನು. ಬ್ರಹ್ಮನು ತಥಾಸ್ತು ಎನ್ನುತ್ತಾ ಅಲ್ಲಿಂದ ಅದೃಶ್ಯನಾದನು. ಈ ರೀತಿ ತನ್ನ ತಪಸ್ಸು ವ್ಯರ್ಥವಾದುದಕ್ಕಾಗಿ ದುಃಖಿಸುತ್ತಾ ಕುಂಭಕರ್ಣನು ಲಂಕೆಗೆ ತೆರಳಿ ಪುನಃ ನಿದ್ರಾದೇವಿಗೆ ಶರಣಾದನು. ಸೀತಾನ್ವೇಷಣೆಗಾಗಿ ಹನುಮಂತನು ಲಂಕೆಗೆ ಆಗಮಿಸಿ ಇಡೀ ಲಂಕಾಪಟ್ಟಣವನ್ನು ಹತ್ತಿ ಉರಿಯುವಂತೆ ಮಾಡಿದಾಗ ಅವನಿಗೆ ಎಚ್ಚರವಾಯಿತು. ಆಗ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಬಂದ ವಿಷಯವನ್ನು ತಿಳಿದು ತುಂಬ ಬೇಸರಗೊಂಡ. ಅವನು ರಾವಣನ ನೀಚಕೃತ್ಯಕ್ಕೆ ಮರಗುತ್ತಾ ಸೀತೆಯನ್ನು ರಾಮನಿಗೆ ಅರ್ಪಿಸುವಂತೆ ಸಲಹೆ ಕೊಟ್ಟ. ರಾಮನಿಗೆ ಶರಣಾಗತನಾಗಿ ಅವನ ಕ್ಷಮೆಯನ್ನು ಕೇಳು ಎಂದು ಬುದ್ಧಿವಾದ ಹೇಳಿದ. ಆದರೆ ರಾವಣನು ಇವನ ಮಾತಿಗೆ ಕಿವಿಗೊಡಲಿಲ್ಲ. ರಾವಣನ ಅವಿವೇಕವನ್ನು ತೆಗಳುತ್ತಾ ಕುಂಭಕರ್ಣನು ತನ್ನ ಶಯನಗ್ರಹದತ್ತ ತೆರಳಿ ಪುನಃ ನಿದ್ರೆಗೆ ಶರಣಾದ. ಮುಂದೆ ರಾಮರಾವಣರ ಯುದ್ಧ ಪ್ರಾರಂಭವಾದ ಮೇಲೆ ರಾವಣ ಸೈನ್ಯದ ಅಸಾಮಾನ್ಯ ಯೋಧರೆಲ್ಲರೂ ಒಬ್ಬೊಬ್ಬರಾಗಿ ನಾಶವಾಗುತ್ತಾ ಹೋದರು. ಕುಂಭಕರ್ಣನ 2 ಮಕ್ಕಳು ಯುದ್ಧದಲ್ಲಿ ಹತರಾದರು. ರಾವಣನೇ ಸೈನ್ಯ ಸಮೇತನಾಗಿ ರಣರಂಗಕ್ಕೆ ಧುಮುಕಿದರು. ಅಲ್ಲಿ ರಾಮನ ಆಕ್ರಮಣವನ್ನು ಎದುರಿಸಲಾಗದೆ ಅವನ ಸೇನೆಯು ಹಾಗೆ ಸೋತು ಹಿಂತಿರುಗಿ ಬರಬೇಕಾಯಿತು. ಒಬ್ಬ ಮಾನವನಿಂದ ಆದ ಸೋಲಿನಿಂದ ಹತಾಶನಾದ ರಾವಣನು ತನ್ನ ಮಂತ್ರಿಗಳ ಹಾಗೂ ಹಿತಚಿಂತಕರ ಸಭೆಯೊಂದನ್ನು ಕರೆದ. ಈ ಶತ್ರುವಿನ ಎದುರು ನಾನೇ ಸೋಲುತ್ತಿದ್ದೇನೆ ಎಂದರೆ ರಾಮನೊಬ್ಬ ಅಸಾಮಾನ್ಯ ಯೋಧ. ಅವನನ್ನು ಸೋಲಿಸಲು ನಾವು ಕುಂಭಕರ್ಣನ ಸಹಾಯವನ್ನು ಪಡೆಯಲೇಬೇಕು. ತಕ್ಷಣವೇ ಹೋಗಿ ಅವನನ್ನು ನಿದ್ದೆಯಿಂದ ಎಬ್ಬಿಸಿ ಎಂದು ಆದೇಶ ಕೊಟ್ಟನು. ಆದರೆ ಕುಂಭಕರ್ಣನನ್ನು ಎಬ್ಬಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಪರ್ವತಾಕಾರದ ರಾಕ್ಷಸನಾಗಿದ್ದ ಅವನ ಕಿವಿಗಳ ಬಳಿ ಯುದ್ಧ ನಗಾರಿಗಳನ್ನು ಬಾರಿಸಿ ಶಂಖಗಳನ್ನು ಊದಿ ಆನೆಗಳಿಂದ ಗೀಳಿಟ್ಟಿಸಿ ಅವನನ್ನು ಎಬ್ಬಿಸಬೇಕಾಗಿದ್ದಿತು. ಇಷ್ಟೆಲ್ಲ ಮಾಡಿ ಅವನನ್ನು ಎಬ್ಬಿಸುವ ಹೊತ್ತಿಗೆ ಅವನು ಸಾಕಷ್ಟು ಹಸಿದಿದ್ದ. ಹಾಗಾಗಿ ಅವನಿಗೆ ತರತರವಾದ ಅನ್ಯಾಹಾರಗಳನ್ನು, ಹಲವಾರು ಉರಿದ ಜಿಂಕೆಗಳನ್ನು, ದ್ರಾಕ್ಷಾರಸ ತುಂಬಿದ್ದ ಕೊಡಗಳನ್ನು ನೀಡಲಾಯಿತು. ಅವುಗಳನ್ನೆಲ್ಲ ಕುಡಿದು ತಿಂದು ತೇಗಿದ ನಂತರ ತನ್ನನ್ನು ಎಬ್ಬಿಸಿದ ಕಾರಣವನ್ನು ಕೇಳಿದ. ಅವನಿಗಾಗಿ ಕಾಯುತ್ತಾ ಕುಳಿತಿದ್ದ ರಾವಣನ ಮುಂದೆ ಬಂದು ಅದುವರೆಗೆ ನಡೆದಿದ್ದ ಎಲ್ಲ ವಿದ್ಯಮಾನಗಳನ್ನು ವಿವರವಾಗಿ ತಿಳಿಸುತ್ತಾ ಸುಮಾರು 3-4 ದಿನಗಳಿಂದ ನಮಗೂ ಮತ್ತು ರಾಮನ ನೇತೃತ್ವದಲ್ಲಿರುವ ಕಪಿಸೈನ್ಯದ ನಡುವೆ ಮಹಾಯುದ್ಧ ನಡೆಯುತ್ತಿದೆ. ಆದರೆ ನಿನ್ನ ಸಹಕಾರವಿಲ್ಲದೆ ನಮ್ಮ ಸೈನಿಕರಿಗೆ ಆ ಯುದ್ಧವನ್ನು ಗೆಲ್ಲಲು ಸಾಧ್ಯವಾಗುತ್ತಿಲ್ಲ. ಏಳು ಕುಂಭಕರ್ಣ, ಈ ರಾಮಲಕ್ಷ್ಮಣರ ಆಕ್ರಮ ಶರದಿಯನ್ನು ಮುಕ್ಕಳಿಸಿ ಕಪಿ ಸೈನ್ಯವನ್ನು ನಾಶ ಮಾಡು. ಈ ಲಂಕೆಯ ಸೌಭಾಗ್ಯವನ್ನು ಉಳಿಸಿ ನಿನ್ನ ಅಣ್ಣನ ಮಾನವನ್ನು ಕಾಪಾಡು ಎಂದು ವಿನಮ್ರವಾಗಿ ಕೇಳಿಕೊಂಡ. ಆದರೆ ಅದರಿಂದ ಅಸಮಾಧಾನಗೊಂಡ ಕುಂಭಕರ್ಣನು, ಅಣ್ಣ, ನೀನು ತಪ್ಪು ಮಾಡಿದೆ.
ಅಂದೇ ನಾನು ನಿನಗೆ ಬುದ್ಧಿವಾದ ಹೇಳಿದ್ದೆ. ಆದರೆ ನನ್ನ ಮಾತುಗಳನ್ನು ನೀನು ಕೇಳಲಿಲ್ಲ. ಅಣ್ಣ ವಿಭೀಷಣನು ಬುದ್ಧಿ ಹೇಳಲು ಬಂದರೆ ಅವನ ಮಾತನ್ನು ಕೇಳಲಿಲ್ಲ. ಹಾಗಾಗಿ ಅವನು ಶತ್ರುಪಕ್ಷವನ್ನು ಸೇರಿಕೊಂಡ. ಅವನ ಮಾತುಗಳನ್ನು ಕೇಳುವ ವ್ಯವಧಾನವಾದರೂ ನಿನಗಿರಲಿಲ್ಲ. ಶೂರ್ಪಣಕಿಯನ್ನು ಕೆಣಕಿ ರಾಮ ತಪ್ಪು ಮಾಡಿದ್ದರೆ ಅವನನ್ನು ನೇರವಾಗಿ ಎದುರಿಸಿ ಯುದ್ಧ ಮಾಡಬೇಕಿತ್ತು. ಅದನ್ನು ಬಿಟ್ಟು ಅವನ ಧರ್ಮಪತ್ನಿಯಾದ ಸೀತೆಯನ್ನು ಕದ್ದು ತಂದಿರುವುದು ಅಕ್ಷಮ್ಯ ಅಪರಾಧ. ಸಿಟ್ಟಾಗಬೇಡ. ಇದಕ್ಕೆಲ್ಲ ನಿನ್ನ ಕಾಮಲಲಾಸೆಯೇ ಕಾರಣ. ನನ್ನ ದೃಷ್ಟಿಯಲ್ಲಿ ಈಗ ಏನು ಮಾಡಿದರೂ ಅದನ್ನು ಸರಿಪಡಿಸುವುದು ಕಷ್ಟ. ಏನೇ ಆಗಲಿ ನಿನ್ನನ್ನು ನಾನು ಕಷ್ಟದ ಕಾಲದಲ್ಲಿ ಕೈ ಬಿಡುವುದಿಲ್ಲ. ರಾಮನೊಂದಿಗೆ ಯುದ್ಧ ಮಾಡಿ ಅವನಿಗೆ ಈ ದೇಹವನ್ನು ಅರ್ಪಿಸುತ್ತೇನೆ ಎಂದನು. ರಾವಣನಿಗೆ ಅವನ ಮಾತಿನಿಂದ ಅಸಮಾಧಾನವಾಗಿದ್ದರೂ ಯುದ್ಧಕ್ಕೆ ತಯಾರಾಗಿ ಹೊರಟಿದ್ದರಿಂದ ಬಹಳ ಸಂತೋಷವಾಯಿತು. ಸಾಕಷ್ಟು ಸೈನ್ಯ ಸಮೇತನಾಗಿ ಕುಂಭಕರ್ಣನು ರಣರಂಗವನ್ನು ಪ್ರವೇಶಿಸಿದನು. ಆಗ ಭಯಂಕರವಾದ ಪರ್ವತವೊಂದು ತಮ್ಮತ್ತ ಬರುತ್ತಿರುವಂತೆ ರಾಮನ ಕಪಿಸೈನ್ಯಕ್ಕೆ ಭಾಸವಾಯಿತು. ಕೇವಲ ಕುಂಭಕರ್ಣನ ತುಳಿತಕ್ಕೆ ಲೆಕ್ಕವಿಲ್ಲದಷ್ಟು ಕಪಿಗಳು ನಾಶವಾದವು. ಅಷ್ಟೇ ಅಲ್ಲದೆ ಅವನು ಕೈಗೆ ಸಿಕ್ಕಿದ್ದವರನ್ನೆಲ್ಲ ಕೊಲ್ಲುತ್ತಾ ಹಾಗೆ ಮುಕ್ಕುತ್ತಾ ರಣರಂಗವನ್ನು ಪ್ರವೇಶಿಸಿದನು. ಶತ್ರು ಸೈನ್ಯದ ಸುಗ್ರೀವ, ಅಂಗದ, ಹನುಮಂತ, ಜಾಂಬುವಂತ ಮುಂತಾದವರೆಲ್ಲರೂ ಅವನ ಮೇಲೆ ಬಾಣಪ್ರಯೋಗ ಮಾಡಿದರು. ಅವುಗಳನ್ನೆಲ್ಲ ಸುಲಭವಾಗಿ ಭೇದಿಸುತ್ತಾ ಕುಂಭಕರ್ಣನು ತನ್ನ ಕೌಶಲ್ಯವನ್ನು ತೋರತೊಡಗಿದನು. ಕುಂಭಕರ್ಣನ ಮುಷ್ಟಿಯ ಹೊಡೆತಕ್ಕೆ ಶರಭನು ಉಸಿರು ಕಟ್ಟಿ ಉರುಳಿದನು. ಮೊಳಕಾಲಿನ ಹೊಡೆತಕ್ಕೆ ನೀಲನು ಮೂರ್ಛೆ ಹೋದನು. ಅವನ ಹೊಡೆತಕ್ಕೆ ಋಷಭನ ಪ್ರಾಣ ಹಾರಿಹೋಯಿತು. ಬೆಟ್ಟದಂತಹ ದೇಹದ ಗಂಧಮಾದವನ್ನು ಒದ್ದು ಕೆಡವಿದನು. ಗವಾಕ್ಷನು ಗುದ್ದಿ ರಕ್ತದ ಕೆಸರಿನಲ್ಲಿ ಅದ್ದಿದನು. ಅಲ್ಲಿಂದ ಮುಂದೆ ರಾಮಲಕ್ಷ್ಮಣರನ್ನೇ ಗುರಿಯಾಗಿಟ್ಟುಕೊಂಡು ಕುಂಭಕರ್ಣನು ಅವರನ್ನು ಹುಡುಕುತ್ತಾ ಹೊರಟನು. ಅಲ್ಲಿ ಹನುಮಂತನ ಜೊತೆಯಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ಅವನ ಮೇಲೆ ಆಕ್ರಮಣ ಮಾಡಿದನು. ಅಷ್ಟರಲ್ಲಿ ಕುಂಭಕರ್ಣನಲ್ಲಿದ್ದ ಬತ್ತಳಿಕೆ ಬರಿದಾದುದರಿಂದ ಕೈಯಲ್ಲಿ ಬಿಲ್ಲು ಮಾತ್ರ ಉಳಿಯಿತು. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡ ಲಕ್ಷ್ಮಣನು ಭಯಂಕರವಾದ ಅಸ್ತ್ರವನ್ನು ಅವನ ಮೇಲೆ ಪ್ರಯೋಗಿಸಿದನು. ಅದರಿಂದ ಕುಂಭಕರ್ಣ ಕೆಳಕ್ಕೆ ಬಿದ್ದನು. ಆಗ ಕೈಯಲ್ಲಿದ್ದ ಗದೆಯ ಲಕ್ಷ್ಮಣನ ಮೇಲೆ ಬಿದ್ದ ಭಾರಕ್ಕೆ ಲಕ್ಷ್ಮಣನೇ ಉರುಳಿ ಕೆಳಕ್ಕೆ ಬಿದ್ದನು. ನಂತರ ಕುಂಭಕರ್ಣನು ತನ್ನ ಮುಖ್ಯ ವೈರಿ ರಾಮನಿಗೆ ರಣರಂಗದಲ್ಲೆಲ್ಲ ಹುಡುಕಾಡತೊಡಗಿದನು. ಆಗ ಸುಗ್ರೀವ ಮತ್ತು ವಿಭೀಷಣರ ರಕ್ಷಣೆಯಲ್ಲಿದ್ದ ರಾಮನನ್ನು ಅವನು ಗಮನಿಸಿದನು. ಕೊನೆಗೂ ನನಗೆ ಸಿಕ್ಕಿದೆಯಲ್ಲ, ನಿನಗಾಗಿ ಹುಡುಕುತ್ತಿದ್ದೆ. ಬೇರೆಯವರೊಡನೆ ಹೋರಾಡಲು ನನಗೆ ಆಯುಧ ಬೇಕು, ಆದರೆ ನಿನ್ನೊಡನೆ ಹೋರಾಡಲು ಯಾವ ಆಯುಧವೂ ಬೇಡ ಎನ್ನುತ್ತಾ ತನ್ನನ್ನು ತಾನು ಮರೆತಂತೆ ಕೋಪದಿಂದ ರಾಮನ ಮೇಲೆ ಆಕ್ರಮಣ ಮಾಡಿದನು. ಗುಂಡಿನಿಂದ ಗಾಯಗೊಂಡ ಅಪಾರವಾದ ನೋವಿನಿಂದ ಹುಲಿಯು ಬೇಟೆಗಾರನ ಮೇಲೆ ಆಕ್ರಮಣ ಮಾಡುವಂತೆ ಕುಂಭಕರ್ಣನು ಆಕ್ರಮಣ ಮಾಡಿದನು. ಆದರೆ ಪ್ರಶಾಂತವಾಗಿ ನಿಂತ ರಾಮನು ಯಾವ ಆತಂಕವನ್ನು ತೋರಿಸದೆ ನಿರಂತರವಾಗಿ ಅವನ ಎಲ್ಲ ಆಕ್ರಮಣಗಳನ್ನು ಸುಲಭವಾಗಿ ಎದುರಿಸಿದ. ಕುಂಭಕರ್ಣನು ರಾಮನು ಒಬ್ಬೊಬ್ಬರನ್ನೊಬ್ಬರು ಮುಸುಕಿದರು. ಇಬ್ಬರೂ ಭೂ ನಭಗಳ ಒಂದಾಗುವಂತೆ ಹೂಡಿ ಹೊಡೆಯುವ, ಕಡಿದು ಬೀಳಿಸುವ ಕ್ರಿಯೆಯಲ್ಲಿ ಕಂಗೊಳಿಸಿದರು. ಆ ಸಂದರ್ಭದಲ್ಲಿ ತಾನೇ ಶ್ರೀರಾಮನೋ ಎಂಬಂತೆ ಕುಂಭಕರ್ಣನು ಹೋರಾಡತೊಡಗಿದನು. ಆದರೆ ರಾಮನ ಎದುರು ಅವನ ಹೋರಾಟ ನಡೆಯಲಿಲ್ಲ. ನಿಧಾನವಾಗಿ ಅವನ ಶಕ್ತಿ ಕುಂದುತ್ತಾ ಹೋಯಿತು. ಯುದ್ಧವು ಪರಾಕಾಷ್ಠೆಯನ್ನು ತಲುಪಿದಾಗ ರಾಮನು ತನ್ನ ಹರಿತವಾದ ಬಾಣಗಳಿಂದ ಅವನ ಕೈಗಳನ್ನು ಕತ್ತರಿಸಿ ಹಾಕಿದನು. ಎರಡು ಕೈಗಳು ತುಂಡಾಗಿ ಪ್ರವಾಹೋಪಾದಿಯಲ್ಲಿ ರಕ್ತ ಸುರಿಯುತ್ತಿದ್ದರೂ ಧೃತಿಗಿಡದ ಅಸುರನು ತನ್ನೆರಡು ಕಾಲುಗಳಿಂದಲೇ ಯುದ್ಧ ಮಾಡುತ್ತಾ ಶತ್ರುಗಳ ಶಿಬಿರವನ್ನು ನಾಶ ಮಾಡತೊಡಗಿದನು. ಇತ್ತ ತಡಮಾಡಬಾರದೆಂದೆನಿಸಿದ ರಾಮನು ತನ್ನ ಹರಿತವಾದ ಮತ್ತೆರಡು ಬಾಣಗಳಿಂದ ಅವನ ಎರಡು ಕಾಲುಗಳನ್ನು ಕತ್ತರಿಸಿ ಹಾಕಿದನು. ಆ ಎರಡು ಕಾಲುಗಳು ಕತ್ತರಿಸಿ ಕೆಳಕ್ಕೆ ಬಿದ್ದವು. ಅವು ಎರಡು ಮುರಿದ ದಿಮ್ಮಿಗಳಂತೆ ಉರುಳುತ್ತಾ ಬಂದು ಸಾಕಷ್ಟು ಕಪಿಗಳನ್ನು ನಾಶ ಮಾಡಿದವು. ಕೊನೆಗೆ ಮತ್ತೊಂದು ಪ್ರಬಲವಾದ ಅಸ್ತ್ರದಿಂದ ರಾಮನು ಕುಂಭಕರ್ಣನ ತಲೆಯನ್ನು ಕತ್ತರಿಸಿ ಹಾಕಿದ. ಈ ರೀತಿಯಲ್ಲಿ ಜರುಗಿದ ಕುಂಭಕರ್ಣನ ಸಾವನ್ನು ಕಂಡ ರಾಕ್ಷಸ ಸೇನೆಯು ದುಃಖದಿಂದ ಹಾಹಾಕಾರ ಮಾಡತೊಡಗಿತು. ಮರ್ಕಟ ಸೇನೆಯು ಸಂತೋಷದಿಂದ ಕುಣಿದಾಡುತ್ತಿತ್ತು. ಒಂದು ದೊಡ್ಡ ಕಟ್ಟಡವು ಕೆಳಗುರುಳಿ ಬೀಳುವಂತೆ ಬಿದ್ದ ಕುಂಭಕರ್ಣನ ಪ್ರಾಣದೊಂದಿಗೆ ರಾಮನನ್ನು ಗೆಲ್ಲುವ ರಾವಣನ ಮಹತ್ವಾಕಾಂಕ್ಷೆಯು ಕರಗಿ ಹೋಯಿತು. ಕುಂಭಕರ್ಣನನ್ನು ಕಳೆದುಕೊಂಡ ರಾಕ್ಷಸ ಸೇನೆ ಆ ಅಹಿತಕರ ವಾರ್ತೆಯನ್ನು ರಾವಣನಿಗೆ ವರದಿ ಮಾಡಿತು. ಆ ಸುದ್ದಿಯನ್ನು ಕೇಳಿದ ದಶಗ್ರೀವನು ನಿಂತಲ್ಲಿಯೇ ಕುಸಿದು ಹೋದನು. ಇದ್ದ ಒಬ್ಬ ತಮ್ಮನನ್ನು ಶತ್ರುಪಕ್ಷವನ್ನು ಸೇರಿಕೊಂಡನು. ಇನ್ನೊಬ್ಬ ತಮ್ಮನು ಆ ಶತ್ರುವಿನಿಂದಲೇ ಹತನಾದನು.
ತನಗೆ ಇನ್ನೆಲ್ಲಿಯ ಜಯದ ಕನಸು ಎಂದುಕೊಳ್ಳುತ್ತಾ ದಶಕಂಠನು ಅಡಿ ಆಕಾಶವಿಲ್ಲದಂತಾಗಿ ಒದ್ದಾಡತೊಡಗಿದನು. ಇದೊಂದು ಪೌರಾಣಿಕ ಕತೆ. ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.